ಮಧು ತುಮಕೂರು ದರ್ಶನ ಅಪ್ಲೈನ್ಸಸ್ಸು 4/8/2025. ಇವತ್ತು ಬಂದ್ಬಿಟ್ಟು ಗೋದ್ರೇಜ್ ಫ್ರಂಟ್ ಲೋಡ್ ವಾಷಿಂಗ್ ಮಿಷಿನು ಹೊಸ ಮಾಡಲ್ಲು ವಿತ್ ಅಡ್ವಾನ್ಸ್ AI ಟೆಕ್ನಾಲಜಿ ಬರುತ್ತೆ. ಪವರ್ ಬೈ AI ಟೆಕ್ನಾಲಜಿ ಅಂತೇಳಿ. ಇದರಲ್ಲೆಲ್ಲ ಅಂದರೆ ನಿಮಗೆ ಸ್ಟೀಮ್ ವಾಶ್ ಬರುತ್ತೆ, ವಾಟರ್ ಸೇವಿಂಗ್ ಆಗುತ್ತೆ, ಅಡ್ವಾನ್ಸ್ ಟಪ್ ಕ್ಲೀನ್ ಇಂಡಿಕೇಟರ್ ಇರುತ್ತೆ, ಸ್ಪಿನ್ ಸ್ಪೀಡ್ ಇರುತ್ತೆ, 1400 RPM ಇರುತ್ತೆ, ಆ್ಯಕ್ಟಿವ್ ವಾಶ್ ಇರುತ್ತೆ. ಇದು AI ಟೆಕ್ನಾಲಜಿ ಬಂದ್ಬಿಟ್ಟು ಇವಾಗ ಹೊಸದಾಗಿ ಬಂದಿರೋ ಮಾಡಲು ಹೊಸ ಫ್ಯೂಚರು. ಇಲ್ಲಂದರೆ ಒಬ್ಬೊಬ್ಬರು ವಾಷಿಂಗ್ ಮಿಷಿನ್ ಯಾವ ಥರ ಯೂಸ್ ಮಾಡೋದೆಲ್ಲ ಗೊತ್ತಿರೋದಿಲ್ಲ. ಸೊ ಎಷ್ಟು ಬಟ್ಟೆ ಹಾಕಬೇಕು ಅನ್ನೋದು ಗೊತ್ತಿರೋದಿಲ್ಲ, ಎಷ್ಟು ಸ್ಪೀಡ್ ಸೆಲೆಕ್ಟ್ ಮಾಡಬೇಕು ಅಂತ ಗೊತ್ತಿರೋದಿಲ್ಲ. ಸೊ ಈ ಬ್ರ್ಯಾಂಡಲ್ಲಿ ಏನಾಗುತ್ತೆ, AI ಟೆಕ್ನಾಲಜಿ ಇರೋದ್ರಿಂದ ಈ ಬಟ್ಟೆ ಕಡಿಮೆ ಹಾಕಿ ಅಥವಾ ಜಾಸ್ತಿ ಹಾಕೋರು ಕೂಡ ಅದಕ್ಕೆ ಎಷ್ಟು ಟೆಂಪ್ರೇಚರ್ ಬೇಕು, ಎಷ್ಟು ಸ್ಪಿನ್ ಸ್ಪೀಡ್ ಬೇಕು ಅಂತ ಆಟೋಮೆಟಿಕ್ ಅದೇ ಸೆಲೆಕ್ಟ್ ಮಾಡ್ಕೊಳುತ್ತೆ. ಲೋಡ್ನ ಸೆನ್ಸ್ ಮಾಡಿಕೊಂಡು ಈಗ ಯಾವ ಪ್ರೋಗ್ರಾಮ್ ಸೆಟ್ ಮಾಡಿದರೆ ಅದಕ್ಕೆ ಎಷ್ಟು ಟೆಂಪ್ರೇಚರ್ ಬೇಕು, ಎಷ್ಟು RPM ಸ್ಪೀಡ್ ಬೇಕು ಅನ್ನೋದು ಅದೇ ಆಟೋಮೆಟಿಕ್ ಸೆನ್ಸ್ ಮಾಡ್ಕೊಂಡು ಇನ್ ಕೇಸ್ ಏನೋ ಡ್ರಮ್ಮಲ್ಲಿ ಏನೋ ಮಿಷಿನ್ ಏನೋ ಫಾಲ್ಟ್ ಇತ್ತು ಅಂದರೂ ಕೂಡ ಇಂಡಿಕೇಟ್ ತೋರಿಸ್ತದೆ. ಇದರಲ್ಲಿ 15 ಪ್ರೋಗ್ರಾಮ್ ಬರುತ್ತೆ. ಸಪೋಸ್ ಈಗ ನಾನು ಲೈಟಾಗಿ ಕೊಳಾಗಿರೋ ಬಟ್ಟೆ ಇರುತ್ತೆ ಅಂತದನ್ನ ಬರೀ 15 ನಿಮಿಷಕ್ಕೆ ವಾಶ್ ಡ್ರೈ ಮಾಡುತ್ತೆ. ಅದು ಬಿಟ್ಟರೆ ರ್ಯಾಪಿಡ್ 45 ಅಂತ ಬರುತ್ತೆ. 45 ಮಿನಿಟ್ಸ್ಗೆ ವಾಶ್ ವಿತ್ ಡ್ರೈ ಕೂಡ ಆಗುತ್ತೆ. ಸ್ಪೋರ್ಟ್ಸ್ ಬಟ್ಟೆ ಇರುತ್ತೆ, ನಿಮ್ಮಲ್ಲಿ ಏನೋ ಮಕ್ಕಳಿದ್ರು ಏನಾದ್ರು ಅಂದರೆ ಸ್ಪೋರ್ಟ್ಸ್ಗೆ ಅದಕ್ಕೆ ಸಪ್ರೇಟ್ ಆಪ್ಷನ್ ಇರುತ್ತೆ. ಮತ್ತು ಉಲ್ಲನ್ಸ್ ಸ್ವೆಟ್ರಲ್ಸ್ ಆಗಿರ್ಬೋದು, ಬೆಡ್ಶೀಟ್ಸ್ ಆಗಿರ್ಬೋದು, ಅದಕ್ಕೆಲ್ಲ ಉಲ್ಲನ್ಗೆ ಸಪ್ರೇಟ್ ಇರುತ್ತೆ. ಬೇಬಿ ವೇರು ಮಕ್ಕಳು ಬಟ್ಟೆ, ಚಿಕ್ಕ ಮಕ್ಕಳು ಏನಾರ ಇತ್ತು ಅಂದರೆ ಅದೇನೋ ಬಟ್ಟೆಲಿ ಅಲರ್ಜಿ ಆಗಿದೆ, ಬ್ಯಾಕ್ಟೀರಿಯಾ ಸಮಸ್ಯೆ ಏನಾದ್ರು ಇತ್ತು ಅಂದರೆ ಮಕ್ಕಳು ಬಟ್ಟೆಲೆ ಗಲೀಜು ಮಾಡ್ಕೊಂಡಿದ್ರೆ ಅವ್ರಿಗೆ ಅಲರ್ಜಿ ಪ್ರೊಟೆಕ್ಟ್ಗೆ ಬೇಬಿ ವೇರ್ ಅಂತಲೇ ಸಪ್ರೇಟ್ ಮಾಡ್ಕೊಂಡಿದ್ದಾರೆ. ಬ್ಲ್ಯಾಂಕಿ ಅಂತಲೇ ಸಪ್ರೇಟ್ ಆಪ್ಷನ್ ಇದೆ. ಈ ಬೆಡ್ಶೀಟ್ಸು, ಬೆಡ್ ಸ್ಪ್ರೆಡ್ ಏನಾಯಿತು ಅಂದರೆ ಬೆಡ್ಶೀಟ್ಸ್ಗಳಿಗೆ ನಿಮಗೆ ಸಪ್ರೇಟ್ ಫೈಬರ್ ಇರುತ್ತೆ. ರಿನ್ಸ್ ಆ್ಯಂಡ್ ಸ್ಪಿನ್ ಅಂತ ಇರುತ್ತೆ. ಸಪೋಸ್ ತುಂಬ ಕೊಳೆ ಆಗಿರುತ್ತೆ, ನಾವು ಕೈಯಲ್ಲೇ ವಾಶ್ ಮಾಡಬೇಕು ಅಥವಾ ಬರೀ ಜಾಸ್ತಿ ಒಣಸ್ಕೊಂಡ್ರೆ ಸಾಕು ಅಂದರೆ ಬರೀ ರಿನ್ಸು ಸ್ಪಿನ್ ಬೇಕಾದ್ರೆ ಮಾಡ್ಬೋದು. ಬರೀ ಜಾಸ್ತಿ ಒಣಸ್ಕೊಂತಿದೆ ಅಂತ ಒಣಸ್ಕೊಂಡು. ಮತ್ತು ಈ ಕಡೆ ಒಂದು ಸ್ಟೀಮ್ ವಾಶ್ ಬರುತ್ತೆ. ಸ್ಟೀಮ್ ವಾಶ್ ಏನಾದರೆ ನಿಮಗೆ ಈಗ ಸ್ಯಾರೀಸು, ಮಕ್ಕಳು ಬಟ್ಟೆ ಏನಾರ ಜಾಸ್ತಿ ಕೊಳೆ ಆಗಿರೋದು ಆ ಥರ ಏನಾಯಿತು ಅಂದರೆ ಸ್ಟೀಮಲ್ಲಿ ವಾಶ್ ಮಾಡೋದ್ರಿಂದ ಬಟ್ಟೆ ಡರ್ಟ್ ಏನಾರ ಇತ್ತು ಅಂದರೆ ಡರ್ಟು ಲೂಸ್ ಆಗುತ್ತೆ. ಕಾಟನ್ ಬಟ್ಟೆಗೆ ಸಪ್ರೇಟ್ ಇರುತ್ತೆ. ಸಿಂಥೆಟಿಕ್ ಸ್ಮೂತ್ ಬಟ್ಟೆ ಏನಾಯಿತು ಅಂದರೆ ಮಿಕ್ಸ್ಡ್ ಎಲ್ಲ ಕ್ಲಾತು ಮಿಕ್ಸ್ ಇದೆ, ಒಂದೇ ಬಟ್ಟೆ ಎಲ್ಲ ಕಲರ್ಸ್ ಮಿಕ್ಸ್ಡ್ ಬೇಕಾದ್ರೆ ಹಾಕ್ಬೋದು. ಡೈನಿಂಗ್ ಇರುತ್ತೆ, ಈಕೋ ವಾಶ್ ಇರುತ್ತೆ. ಜಾಸ್ತಿ ಕೊಳೆ ಆಗಿರೋ ಈಕೋ ವಾಶ್ ಬೇಕಾದ್ರೆ ಸೆಲೆಕ್ಟ್ ಮಾಡ್ಬೋದು. ಮತ್ತು ಕಲರ್ ಅಂತ ಸಪ್ರೇಟ್ ಆಪ್ಷನ್ ಇರುತ್ತೆ. ಶರ್ಟ್ಸು ಅಥವಾ ಪ್ಯಾಂಟು ಡ್ರೆಸ್ಸಸ್ ಏನಾರ ಇತ್ತು ಅಂದರೆ ಕಲರ್ ಏನೋ ಹೋಗುವಂಥ ಯಾವುದೋ ಬಟ್ಟೆ ಇತ್ತು ಅಂದರೆ ಕಲರ್ಗೆ ನೀವು ಸಪ್ರೇಟ್ ಸೆಲೆಕ್ಟ್ ಮಾಡಿದ್ರೆ ಅದು ಸ್ಪೀಡ್ ಟೆಂಪ್ರೇಚರ್ನ ಕಡಿಮೆ ಮಾಡಿಬಿಡ್ತೀವಿ. 1400 RPM ಸ್ಪೀಡು. ಈ ಕಲರ್ ಹೋಗೋಂಥ ಕ್ಲಾತ್ ಹಾಕ್ದಾಗ ಏನಾಗುತ್ತೆ, ಮಿಷಿನ್ ಸೆನ್ಸ್ ಮಾಡಿಕೊಂಡು ಆ ಪ್ರೋಗ್ರಾಮ್ಗೆ ಟೆಂಪ್ರೇಚರ್ ಮತ್ತು ಸ್ಪೀಡ್ನ ಸ್ವಲ್ಪ ಕಡಿಮೆ ತಗೊಳ್ತೀವಿ. ಆಪ್ಷನ್ ಬರುತ್ತೆ. ಮತ್ತು ಡಿಲೇ ಸ್ಟಾರ್ಟ್ ಇರುತ್ತೆ. ಡಿಲೇ ಸ್ಟಾರ್ಟ್ ಅಂದರೆ ಈಗ ಸಪೋಸ್ ನಿಮ್ಮ ಮನೇಲಿ ಕರೆಂಟ್ ಇರಲ್ಲ ಅಥವಾ ಟ್ಯಾಂಕಲ್ಲಿ ನೀರಿರಲ್ಲ, ಇವೆಲ್ಲ ನಾವು ಔಟ್ಸೈಡ್ ಹೋಗ್ತೀವಿ, ಅವಾಗ ಬರೋದು ತುಂಬ ಲೇಟ್ ಆಗುತ್ತೆ ಕರೆಂಟ್ ಬರೋದು ಅಂದಾಗ ನೀವು ಡಿಲೇ ಸ್ಟಾರ್ಟ್ ಸೆಟ್ ಮಾಡೋದ್ರೆ ನೀವೇನು ಟೈಮಿಗೆ ಸೆಟ್ ಮಾಡಿರ್ತೀರ ಆ ಟೈಮಿಗೆ ಸಿಗೋದೆ ಆಟೋಮೆಟಿಕ್ ಅದೇ ಆಫ್ ಆಗುತ್ತೆ. ಸ್ಪಿನ್ ಸ್ಪೀಡು 1400 RPM ಇರುತ್ತೆ. ಸಪೋಸ್ ನಮಗೆ ನಾನು ಸ್ಪಿನ್ ಸ್ಪೀಡ್ ಕಡಿಮೆ ಬೇಕು ಅಂದರೆ ಮ್ಯಾನ್ಯಲಾಗಿ ಬೇಕಾದ್ರೆ ಕಡಿಮೆ ಮಾಡ್ಬೋದು. ಟೆಂಪ್ರೇಚರು ನಮ್ಗೆ ಹಾಟ್ ವಾಶ್ ಬೇಡ, ಬರೀ ಕೋಲ್ಡಲ್ಲಿ ವಾಶಲ್ಲಿ ಮಾತ್ರ ವಾಶ್ ಮಾಡ್ತೀವಿ ಅಂದರೆ ಟೆಂಪ್ರೇಚರ್ ಬೇಕಾದ್ರೆ ಕಡಿಮೆ ಮಾಡಿಕೊಂಡು ಬರೀ ಕೋಲ್ಡ್ ವಾಶ್ ಸೆಲೆಕ್ಟ್ ಮಾಡ್ಕೋಬೋದು. ಫಂಕ್ಷನ್ ಆಪ್ಷನ್ ಇರುತ್ತೆ, ಏನು ಫಂಕ್ಷನ್ಸ್ ಇದೆ. ಮತ್ತು ಫುಲ್ಲು ಡಿಜಿಟಲ್ ಪ್ಯಾನಲ್ ಬರುತ್ತೆ. ಒಳಗಡೆ ಇಲ್ಲಿ ಪ್ರೋಗ್ರಾಮ್ ಸೆಟ್ ಮಾಡ್ತು ನನಗೆ ಎಷ್ಟು kg ಬಟ್ಟೆ ಹಾಕಬೇಕು, ಅದಕ್ಕೆ ಎಷ್ಟು ಇದು ಟೆಂಪ್ರೇಚರ್ ಎಷ್ಟಿದೆ, ಟೈಮಿಂಗ್ಸ್ ಎಷ್ಟಿದೆ ಅದು ಕೂಡ ಡಿಸ್ಪ್ಲೇ ಮಾಡುತ್ತೆ. ಮತ್ತು ಇದರಲ್ಲಿ ಅಡ್ವಾನ್ಸ್ ಡ್ರಮ್ ಕ್ಲೀನ್ ಇಂಡಿಕೇಟರ್ ಇರುತ್ತೆ. ಮತ್ತು ಅಡ್ವಾನ್ಸ್ ಡ್ರಮ್ ಕ್ಲೀನ್ ಇಂಡಿಕೇಟರ್ ಅಂದರೆ ಸಪೋಸ್ ಬೇರೆ ಬ್ರ್ಯಾಂಡಲ್ಲೆಲ್ಲ ನೀವು ಮ್ಯಾನ್ಯಲಾಗಿ ಟಪ್ ಕ್ಲೀನನ್ನು ಸೆಲೆಕ್ಟ್ ಮಾಡಿ ಸ್ಟಾರ್ಟ್ ಮಾಡಬೇಕು. ಇದರಲ್ಲಿ ಡ್ರಮ್ ಏನಾರ ಇನ್ ಕೇಸ್ ಕೊಳೆ ಆಗಿದ್ದ ತಕ್ಷಣ ಇದು ಲೈಟ್ ಬ್ಲಿಂಕ್ ಮಾಡುತ್ತೆ. ಸೊ ಈ ಡ್ರಮ್ ಕೊಳೆ ಆಗಿದೆ, ಡ್ರಮ್ ಕ್ಲೀನ್ ಮಾಡಿ ಅಂತ ಇದೇ ಡಿಸ್ಪ್ಲೇ ಮಾಡುತ್ತೆ. ಸೊ ನೀವು ಈ ಬಟನ್ ಪ್ರೆಸ್ ಮಾಡಿ ಸ್ಟಾರ್ಟ್ ಮಾಡಿದ್ರೆ ಡ್ರಮ್ ಮೇಲೆ ಅದೇ ಕ್ಲೀನ್ ಮಾಡ್ಕೊಳ್ಳುತ್ತೆ. ಮತ್ತು ಇನ್ನೊಂದು ಆಪ್ಷನ್ ಬಂದ್ಬಿಟ್ಟು ಆ್ಯಡ್ ಕ್ಲಾತ್ ಅಂತ ಇರುತ್ತೆ. ಅಂದರೆ ಈ ಮಿಷಿನ್ ಸ್ಟಾರ್ಟ್ ಮಾಡಿರ್ತೀರ, ಯಾವ್ದಾನ ಒಂದು ಬಟ್ಟೆ ತಗೊಬೇಕು ಅಥವಾ ಹಾಕಬೇಕು ಅಂದರೆ ನೀವು ಮಿಷಿನ್ ಸ್ಟಾರ್ಟ್ ಮಾಡಿ 10 ಮಿನಿಟ್ಸ್ ಒಳಗಡೆ ಆ್ಯಡ್ ಮಾಡ್ಬೋದು ಅಥವಾ ಹಾಕ್ಬೋದು ಅಥವಾ ತೆಗಿಬೋದು. ಆ ಆಪ್ಷನ್ ಕೂಡ ಬರುತ್ತೆ. ಮತ್ತು ಇದು ಬಂದ್ಬಿಟ್ಟು 5 ಸ್ಟಾರ್ ರೇಟಿಂಗ್ ಬರುತ್ತೆ, 8 kg ಕೆಪಾಸಿಟಿ ಬರುತ್ತೆ. ಇದು ಮತ್ತು ನಾರ್ಮಲ್ ಟೈಮಲ್ಲೆಲ್ಲ 2 ಇಯರ್ ವಾರಂಟಿ ಇತ್ತು, ಕಾಂಪ್ರೆನ್ಸಿವ್ ವಾರಂಟಿ. ಈಗ 4 ಇಯರ್ ಕಂಪ್ಲೀಟ್ ಮಿಷಿನ್ಗೆ 4 ಇಯರ್ ವಾರಂಟಿ ಕೊಟ್ಟಿದ್ದಾರೆ. 4 ವರ್ಷದಲ್ಲಿ ನಿಮಗೆ ಮಿಷಿನ್ ಏನೇ ಪ್ರಾಬ್ಲಮ್ ಆದ್ರೂ ಸ್ಪೇರೋ ಸರ್ವಿಸು 2 ಫ್ರೀ ಬರುತ್ತೆ. ಮೈನ್ ಮೋಟರ್ಗೆ 10 ಇಯರ್ ವಾರಂಟಿ ಬರುತ್ತೆ. ಕಂಪ್ನಿಯಿಂದನೇ ಬಂದು ಇನ್ಸ್ಟಾಲೇಷನು ಫಿಟ್ಟಿಂಗ್ ಎಲ್ಲ ಫ್ರೀ ಇರುತ್ತೆ. ಮತ್ತು ನೀವೇನೋ EMI ಹೋಗ್ತಿಂದ ಈ ಬಜಾಜಲ್ಲಿ EMI ಕೂಡ ಇರುತ್ತೆ. ಮತ್ತು ಕ್ರೆಡಿಟ್ ಕಾರ್ಡಲ್ಲಿ ಏನಾರ ತೊಗೊಂಡು ಅಂದರೆ ಕ್ಯಾಶ್ ಬ್ಯಾಕ್ ಕೂಡ ಸಿಗುತ್ತೆ. ನಿಮಗೆ ಫ್ರೀ ಡೆಲಿವರಿ, ಫ್ರೀ ಗಿಫ್ಟ್ ಇರುತ್ತೆ.